ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಗೌರಿಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಸಾಫ್ಟ್ವೇರ್ ಆಗಿರೋ ಹುಡುಗನ್ನ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ಕೊತಾ ಇರ್ತಾನೆ ಶಂಕರ. ಆಗ ಸಾಫ್ಟ್ವೇರ್ ವ್ಯಕ್ತಿ ಹೇಳ್ತಾ ಇರ್ತಾನೆ, ಸರ್ ಸಕ್ಸಸ್ ಆಯ್ತು ಸರ್, ಈ ಆ್ಯಪ್ ಆಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕೋಳಿ ಚುರುಮುರಿ ಶಂಕರ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಕಾಲ್ ಮಾಡ್ಬೇಕು, ಕಾಲ್ ಮಾಡಿದ್ರೆ ನನ್ನ ವಾಯ್ಸ್ ಅವಳು ಕಂಡುಹಿಡಿತಾಳೆ ಹೇಳ್ದಾಗ ಆಗ ಕೋಳಿ ಮತ್ತೆ ಚುರುಮುರಿ, ಅಣ್ಣ ನಾವಿಬ್ರು ಮಾಡ್ತೀವಿ ಕಣಣ್ಣ ಹೇಳ್ತಾರೆ. ಅಲ್ಲ ಕಣ್ರಲ್ಲ, ನನ್ನ ವಾಯ್ಸೇ ಕಂಡುಹಿಡಿತಾಳೆ ಅಂದಮೇಲೆ ನಿಮ್ಮ ವಾಯ್ಸ್ ಕಂಡುಹಿಡಿದೇ ಇರ್ತಾಳೆ ಅನ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅಣ್ಣ ಹಾಗಾದ್ರೆ ಯಾರ ಕೈಯಲ್ಲಿ ಕಾಲ್ ಮಾಡಿಸ್ಲಣ ಯೋಚನೆ ಮಾಡ್ತಾ ಇರ್ತಾರೆ. ಶಂಕರ ಅಲ್ಲಿ ಕೆಲಸ ಮಾಡಕ್ ಬಂದಿರೋ ಸಾಫ್ಟ್ವೇರ್ ಹುಡುಗನ ಕಡೆನೆ ನೋಡ್ತಾ ಇರ್ತಾನೆ. ಹುಡುಗನ್ ನೋಡ್ಕೊಂಡು ಕೋಳಿ ಚುರುಮುರಿ ಶಂಕರ ಮೂರು ಜನ ನಗ್ತಾ ಇರ್ತಾರೆ. ಹುಡುಗ, ಸರ್ ನಾನ್ ಕಾಲ್ ಮಾಡ್ಬೇಕಾ ಅಂದಾಗ, ಇನ್ನೇನ್ ನಾನ್ ಮಾಡ್ಲಿಲ್ಲ ನೋಡು ಮಗ, ನೀನ್ ಇಂಗ್ಲಿಷ್ ಒಳಗೆ ಟಸ್ಸು ಪುಸ್ಸು ಅಂತ ಚೆನ್ನಾಗಿ ಮಾತಾಡ್ಬೇಕು, ಇಲ್ಲ ಅಂದ್ರೆ ನಾವೇನು ಅಂತ ಗೊತ್ತಲ್ಲ ಅಂತ ಕೋಳಿ ಚುರುಮುರಿ ಎದುರಿಸ್ತಾ ಇರ್ತಾರೆ. ಸರಿ ಸರ್ ಆಯ್ತು ಮಾಡ್ತೀನಿ ಅಂತ ಹೇಳಿ ಆ ಹುಡುಗ ಒಪ್ಕೊಂಡು ಗೌರಿಗೆ ಕಾಲ್ ಮಾಡ್ತಾನೆ. ಕಡೆ ಗೌರಿ ಇನ್ನೂ ಫೋನೇ ಬರ್ಲಿಲ್ವಲ್ಲ ಅವ್ರ ಕಡೆಯಿಂದ ಅಂತ ಟೆನ್ಷನ್ ಇಂದ ಫೋನ್ನೇ ನೋಡ್ತಾ ಇರ್ತಾಳೆ. ಕಡೆಯಿಂದ ಸಾಫ್ಟ್ವೇರ್ ಹುಡುಗ ಕಾಲ್ ಮಾಡ್ತಾನೆ. ಫೋನ್ ಬಂದಿದ ತಕ್ಷಣ ಗೌರಿಗೆ ತುಂಬಾನೇ ಖುಷಿ ಆಗುತ್ತೆ. ಹಲೋ ಅಂತ ಹೇಳ್ತಾಳೆ. ಕಡೆಯಿಂದ ಸಾಫ್ಟ್ವೇರ್ ಹೇಳ್ತಾ ಇರ್ತಾನೆ, ಥ್ಯಾಂಕ್ ಯು ಫಾರ್ ಶೋಯಿಂಗ್ ಆನ್ ಇಂಟ್ರೆಸ್ಟ್ ಆಫ್ ಇನ್ಸ್ಟಿಟ್ಯೂಟ್, ಟೆಲ್ ಮಿ ಹೌ ಕ್ಯಾನ್ ಹೆಲ್ಪ್ ಯು ಅಂತ ಕೇಳ್ತಾನೆ. ಗೌರಿ ತುಂಬಾನೇ ಖುಷಿಯಾಗಿ ಹೇಳ್ತಾ ಇರ್ತಾಳೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸರ್, ಆಕ್ಚುಲಿ ಐ ಆಮ್ ಗೌರಿ ಫ್ರಮ್ ಐ ನೀಡ್ ಫ್ರಮ್ ಪರ್ಸನಲ್ ಡ್ಯಾನ್ಸ್ ಕ್ಲಾಸ್ ಟ್ರೈನಿಂಗ್ ಅಂತ ಕೇಳ್ತಾ ಇರ್ಬೇಕಾದ್ರೆ ಕೋಳಿ ಚುರುಮುರಿ ಶಂಕರ ತುಂಬಾನೇ ಖುಷಿಯಿಂದ ಕುಣಿದಾಡ್ತಾ ಇರ್ತಾರೆ. ಆಗ ಈ ಕಡೆಯಿಂದ ಸಾಫ್ಟ್ವೇರ್ ಹುಡುಗ ಹೇಳ್ತಾನೆ, ಸಾರಿ ಮೇಡಮ್, ಆಲ್ರೆಡಿ ಸೀಟ್ ಎಲ್ಲ ಫುಲ್ಫಿಲ್ ಆಗಿದೆ, ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಇರ್ಬೇಕಾದ್ರೆ ತುಂಬಾನೇ ಬೇಜಾರ್ ಮಾಡ್ಕೊಂತಾ ಇರ್ತಾಳೆ. ಏನಿದು ಇವ್ನು ಈ ರೀತಿ ಹೇಳ್ತಾವನಲ್ಲ ಅಂತ ಕೋಳಿ ಮತ್ತೆ ಚುರುಮುರಿ ಟೆನ್ಷನ್ ಮಾಡ್ಕೊಂತಾರೆ. ಶಂಕರ ಮಾತ್ರ ಕೂಲ್ ಆಗಿ ನಿಂತಿರ್ತಾನೆ. ಗೌರಿ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂತಾ ಇರ್ತಾಳೆ, ಪ್ಲೀಸ್ ಸರ್ ನಾನು ಈ ಮಂತಲ್ಲಿ ಡ್ಯಾನ್ಸ್ ನ ಕಲೀಲೇಬೇಕು, ಪ್ಲೀಸ್ ನನ್ನನ್ನು ಜಾಯಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಕಡೆಯಿಂದ ಶಂಕರ ಆಗೋದಿಲ್ಲ ಅಂತ ಹೇಳು ಅಂತ ಸನ್ನೆ ಮಾಡ್ತಾನೆ. ಕೋಳಿ ಚುರುಮುರಿ ಪ್ಲೀಸ್ ಅಣ್ಣ ಹೋಗ್ಲಿ ಬಿಡೋಣ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾ ಇರ್ತಾರೆ. ಸಾಫ್ಟ್ವೇರ್ ಹುಡುಗ ಹೇಳ್ತಾ ಇರ್ತಾನೆ, ಇಲ್ಲ ಮೇಡಮ್ ಆಗೋದೇ ಇಲ್ಲ, ಇದನ್ನ ನೀವೇನ್ ಅನ್ಕೊಂಡಿದೀರಾ, ಸ್ಕೂಲಲ್ಲಿ ಮಾಡೋ ಡ್ಯಾನ್ಸ್ ಅಲ್ಲ, ದಿ ಗ್ರೇಟ್ ಅಂತ ಹುಡುಗ ತಡವರ್ಸ್ತಾ ಇರ್ಬೇಕಾದ್ರೆ ತಲೆ ಮೇಲೆ ಒಂದ್ ಹೊಡೆದು ಕೋಳಿ ಚುರುಮುರಿ ಒಂದ್ ಲೆಟರ್ ಕೊಡ್ತಾರೆ. ಮೈಕಲ್ ಜಾಕ್ಸನ್ ನಡೆಸ್ತಿರೋ ಇನ್ಸ್ಟಿಟ್ಯೂಟ್ ಮೇಡಮ್ ಇದು, ಇದರಲ್ಲಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಪ್ಲೀಸ್ ಸರ್ ಈ ಮಂತಲ್ಲಿ ನಾನು ಡ್ಯಾನ್ಸ್ ಕಲೀಲೇಬೇಕು, ಪ್ಲೀಸ್ ಹೆಲ್ಪ್ ಮಾಡಿ ಸರ್ ಅಂತ ಗೌರಿ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಶಂಕರ ಓಕೆ ಅಂತ ಹೇಳು ಅಂತ ಸನ್ನೆ ಮಾಡ್ತಾನೆ. ಓಕೆ ಸರ್, ಓಕೆ ಮೇಡಮ್ ಅಡ್ಜಸ್ಟ್ ಮಾಡ್ತೀನಿ, ಆದ್ರೆ ಜಾಕ್ಸನ್ ಸರ್ ಬರಲೇಬೇಕು, ಜೊತೆ ಮಾತಾಡಿ ನಾನು ನಿಮಗೆ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಆ ಸಾಫ್ಟ್ವೇರ್ ಹುಡುಗ ಹೇಳ್ತಾನೆ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತೇಳಿ ಗೌರಿ ಖುಷಿಯಿಂದ ಫೋನ್ನ ಕಟ್ ಮಾಡ್ತಾಳೆ. ಕೋಳಿ ಚುರುಮುರಿ ಆ ಸಾಫ್ಟ್ವೇರ್ ಹುಡುಗಂಗೆ ಮುದ್ದು ಮೇಲ್ ಮುತ್ತು ಕೊಡ್ತಾ ಇರ್ತಾರೆ. ಕಡೆ ಗೌರಿ ಸದ್ಯ ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಡ್ಯಾನ್ಸ್ ಕಲಿಯೋ ಅವಕಾಶ ನಂಗೂ ಸಿಕ್ತಲ್ಲ ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಮ್ಯಾಕ್ಸ್ ಸರ್ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆ ಇನ್ಸ್ಟಿಟ್ಯೂಟ್ ಅಲ್ಲಿ ನನಗೆ ಸೀಟ್ ಸಿಕ್ಕಿದ್ರೆ ಸಾಕು, ಈ ಕಡೆ ಅಕ್ಕನೂ ಒಪ್ಪಿದ್ರೆ ಸಾಕು, ಅಕ್ಕನ ಹತ್ರ ಮಾತಾಡೋಣ ಅಂತ ಹೇಳಿ ವಿಜಿ ಅಂತ ಕೂತ್ಕೊಂಡು ಗೌರಿ ಹೋಗ್ತಾ ಇರ್ತಾಳೆ. ಈ ಕಡೆ ಶಂಕರ ಸರ್ನೇ ನೀನು ಎದ್ಬಿಟ್ಟು ಅವಳಿಗೆ ಮೆಸೇಜ್ ಕಳಿಸ್ಬೇಕು, ನೀವು ಬಂದು ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆಗಿ ನಮ್ಮ ಮ್ಯಾಕ್ಸ್ ಸಾರು ನಿಮ್ಮನ್ನು ಸೇರಿಸ್ಕೊಳ್ಳೋದಕ್ಕೆ ಒಪ್ಪಿದ್ದಾರೆ ಅಂತ ಹೇಳ್ಬೇಕು. ಹಾಗೆ ಸ್ಪೆಷಲ್ ಆಗಿ ನಿಮ್ಮ ಮನೆಗೆ ಬಂದು ನಿಮಗೆ ಡ್ಯಾನ್ಸ್ ಹೇಳ್ಕೊಡ್ತಾರೆ ಅಂತಾನು ಹೇಳ್ಬೇಕು, ಮೆಸೇಜ್ ಹಾಕು ಕೋಳಿ ಅಂತ ಹೇಳಿದಾಗ ಓಕೆ ಬಾಸ್ ಅಂತ ಕೋಳಿ ಹೇಳ್ತಾನೆ. ಈ ಮೈಕ್ ಜಾನ್ಸನ್ ಡ್ಯಾನ್ಸ್ ಶುರು ಮಾಡೋಣ ಅಂತ ಹೇಳಿ ಇಬ್ರು ಕುಣಿತಾ ಇರ್ತಾರೆ. ಕಡೆ ಭೈರಾದೇವಿ ಟೆನ್ಷನ್ ಮಾಡ್ಕೊಂಡು ಬಂದು ಗಂಗನ್ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ, ನನ್ನನ್ನ ನೀನ್ ಕಾಪಾಡ್ಬಿಟ್ಟೆ ಕಣವ, ದೇವ್ರಾಗ್ ಬಂದು ನೀನ್ ಕಾಪಾಡ್ಬಿಟ್ಟೆ, ಅಂತಿದ್ರೆ ಪಾರ್ವತಿ ಇಡತಿಗೆ ಭೈರವನ ಹತ್ರ ಎಲ್ಲಾ ವಿಷಯನೂ ಹೇಳ್ಬಿಟ್ಟಿರೋಳು. ಭೈರಾದೇವಿ ಹೇಳ್ತಾಳೆ, ನಾನು ಅವತ್ತಕ್ಕಿಗೆ ಕೆನ್ನೆ ಹೊಡೆದಿದ್ನಲ್ಲ, ಅದಕ್ಕೆ ಸೇಡ್ ತೀರ್ಸ್ಕೊಳಕೋಸ್ಕರ ಭೈರವಂಗೆ ಎಲ್ಲಾ ವಿಷಯನೂ ಹೇಳಕೊಂಡಿದ್ಲು, ಅದ್ರಲ್ಲಿ ನೀನ್ ದೇವ್ರ ಬಂದಂಗ್ ಬಂದು ಎಲ್ಲಾ ತಡೆದ್ಬಿಟ್ಟೆ, ಸದ್ಯಕ್ಕೆ ಏನೂ ಆಗ್ಲಿಲ್ಲ, ತುಂಬಾ ಟ್ಯಾಂಕ್ಸ್ ಕಣವ ಅಂತ ಭೈರಾದೇವಿ ಹೇಳ್ದಾಗ, ಬಿಡಿ ಆತವ ನನಗೆ ಯಾಕೆ ಟ್ಯಾಂಕ್ಸ್ ಹೇಳ್ತೀರಾ ಇಷ್ಟಕ್ಕೆಲ್ಲ, ಅವರು ನಮ್ಮ ಶತ್ರುಗಳೇ ಆಗಿದ್ರು ಸಹ ಅವ್ರನ್ನ ನಮ್ಮ ಸಮಯ ಸಂದರ್ಭಕ್ಕೆ ಹೇಗ್ ಬಳಸ್ಕೋಬೇಕು ಅಂತ ಬುದ್ಧಿನ ನಾವು ಕಲಿಬೇಕು ಅಂತ ಹೇಳ್ತಾ ಇರ್ತಾಳೆ ಗಂಗಾ. ಅತ್ತೆವ ನನ್ ಯಾರು ಹೇಳು, ನೀನ್ ಸೊಸೆ ಅಂದ್ಮೇಲೆ ನಿನ್ನನ್ ಬಿಟ್ಕೊಡ್ತೀನ ಅತ್ತೆವ, ಹೇಳೋದು ದಿಟ್ಟನೆ ಬಿಡವ, ಹೇಗಿದ್ರು ನಿಶ್ಚಿತಾರ್ಥ ಹತ್ರ ಬರ್ತಿದ್ಯಲ್ಲ, ಎಲ್ಲ ನಾವ್ ಅನ್ಕೊಂಡಂಗೆ ಆಗ್ಬಿಟ್ರೆ ನಿನ್ನ ಮತ್ತೆ ಶಂಕರನ್ ಮದ್ವೆ ಮಾಡಿ ಮುಗಿಸ್ಬಿಡ್ತೀನಿ ಭೈರಾದೇವಿ ಹೇಳ್ದಾಗ ಗಂಗಾ ತುಂಬಾನೇ ಖುಷಿ ಪಡ್ತಾಳೆ. ನಿಶ್ಚಿತಾರ್ಥದಲ್ಲಿ ಏನ್ ಅನ್ಕೊಂಡಿದೀವ ಅದನ್ನ ಮಾಡ್ಲೇಬೇಕು, ಆಮೇಲೆ ನಾನು ಈ ಪಾರ್ವತಿ ಸುನಂದ ಗುಂಡ ಇವ್ರನ್ನೆಲ್ಲ ಮೊದಲು ಮನೆಯಿಂದ ಆಚೆ ಹಾಕ್ಬೇಕು, ಇಲ್ಲಿಂಗಿಂತ ನನಗೀಗ ದ್ವೇಷ 2 ಪಟ್ಟು ಜಾಸ್ತಿನೇ ಆಗಿದೆ, ಹೀಗೆ ರಕ್ತ ಈಗ ಕೊತ ಅಂತ ಕುದಿತಾ ಇದೆ, ಅವ್ರನ್ನ ಮನೆಯಿಂದ ಹೊರಗಾಕಿದ್ಮೇಲೆ ನನಗೆ ಸಮಾಧಾನ ಆಗೋದು. ಭೈರಾದೇವಿ ಹೇಳ್ತಾಳೆ, ಖಂಡಿತವಾಗ್ಲೂ ಅತ್ತೆವ ನೀವು ಅನ್ಕೊಂಡಿರೋದೆಲ್ಲ ಹಾಗೆ ಆಗುತ್ತೆ, ಟೆನ್ಷನ್ ತಗೋಬೇಡಿ, ಅದಕ್ಕೂ ಮುಂಚೆ ನೀವೆಂಟ್ ಆಗೋದಕ್ಕೂ ಮುಂಚೆ ಕೆಲಸ ಮಾಡಬೇಕು,
ಶಾಪಿಂಗ್ ನೆಪದಲ್ಲಿ ನನ್ನನ್ನು ಮತ್ತೆ ಶಂಕರ್ ಅವ್ರನ್ನು ಜೊತೆ ಮಾಡಿ ಕಳಿಸ್ಬೇಕು. ಹಾಗೆ ನಾನು ಮತ್ತೆ ಶಂಕರ್ ಅವರು ಶಾಪಿಂಗ್ ಹೋದಾಗ ಕೆಲವೊಂದು ಫೋಟೋಗಳನ್ನ ತಕ್ಕೋಬೇಕು. ಇಬ್ರು ಫೋಟೋ ನೋಡಿದವ್ರಿಗೆ ಏನ್ ಅನ್ಸ್ಬೇಕಂದ್ರೆ ಅವ್ರ ರಕ್ತ ಕೊತ ಅಂತ ಕುದಿಬೇಕು. ಈ ಫೋಟೋ ತಗೋಬೇಕು. ಈಟ್ ಹೇಳದ್ಮೇಲೆ ಮುಗಿತು ಬಿಡವ, ಮತ್ತೆ ಶಂಕರನ್ನ ಶಾಪಿಂಗ್ ಕಳ್ಸೋ ಜವಾಬ್ದಾರಿ ನಂದು, ಬಗ್ಗೆ ನೀನ್ ತಲೆನೇ ಕೆಡ್ಸ್ಕೊಬೇಡ ಅಂತ ಭೈರಾದೇವಿ ಹೇಳ್ತಾಳೆ. ಆಗ ಇಬ್ರು ತುಂಬಾನೇ ಖುಷಿಯಿಂದ ನಗ್ತಾ ಇರ್ತಾರೆ. ಗೌರಿ ಮನೆಗೆ ಮೈಕಲ್ ಜಾಕ್ಸನ್ ವೇಷ ಹಾಕೊಂಡು ಕೋಳಿ, ಚುರುಮರಿ, ಸಾಫ್ಟ್ವೇರ್ ಹುಡುಗ ಎಲ್ಲರೂ ಸಹ ಬರ್ತಾರೆ. ಬಂದು ಕೂತಿರ್ತಾರೆ. ಈ ಗೆಟಪ್ ಅಲ್ಲಿ ಅದ್ಕೆಮ್ಮ ನಮ್ಮನ್ನ ಅವ್ರ ಅಪ್ಪನಾಣೆಗೂ ಕಂಡಿಡಿಯಲ್ಲ ಅಂತ ಕೋಳಿ ಹೇಳ್ತಾನೆ. ಅಲ್ಲಲೇ ನಿಮ್ ಎತ್ತವ್ವ ಬಂದ್ರು ನಮ್ಮಿಬ್ರು ಕಂಡಿಡಿಯಕ್ಕಾಗಲ್ಲ, ಸುಮ್ನೆ ಕುತ್ಕೊಳ್ಳ ಅಂತ ಕೋಳಿ ಚುರುಮರಿ ಮಾತಾಡ್ತಿರ್ತಾರೆ. ಈಗ ಡ್ಯಾನ್ಸ್ ಕ್ಲಾಸ್ನವ್ರು ಬಂದಾರೆ ಅಂತ ಗೊತ್ತಾಗಿ ಗೌರಿ, ವಿಜಿ, ಭೂವಿ ಮೂವರು ಕೆಳಗ್ ಬರ್ತಾರೆ. ನಮಸ್ತೆ ಸರ್ ಅಂದಾಗ ಹಲೋ ಮೇಡಮ್ ನಮಸ್ತೆ ಹೇಳ್ತಾ ಇರ್ತಾರೆ. ಏನ ಡ್ಯಾನ್ಸ್ ಮಾಸ್ಟರ್ ಅಂತ ಗೌರಿ ಕೇಳಿದಾಗ ನೋ 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 ಮೇಡಮ್, ನಮ್ಮ ಈ ಬೋಸ್ ದಾಸ ಜೂನಿಯರ್ ಮೈಕಲ್ ಜಾಕ್ ಅಂತ ಹೇಳ್ತಾರೆ. ಗೌರಿ, ವಿಜಿ ಎಲ್ಲ ಶಾಕ್ ಆಗ್ತಾರೆ. ಯಾರು ಅಂತ ಹೇಳಿದಾಗ ಬರ್ತಾರೆ ನೋಡಿ ಇವಾಗ ಅಂತ ಹೇಳ್ತಾರೆ. ಆಗ ಶಂಕರ ಡ್ಯಾನ್ಸ್ ಮಾಡ್ಕೊಂಡು ಮೈಕಲ್ ಜಾಕ್ಸನ್ ಸ್ಟೆಪ್ ಹಾಕೊಂಡು ಬರ್ತಾನೆ. ಆಗ ಗೌರಿ ಶಾಕಿಂದ ನೋಡ್ತಾ ಇರ್ತಾಳೆ. ಈ ಕಡೆ ಎಲ್ಲ ವಿಷಯನೂ ಗೊತ್ತಿರೋ ವಿಜಿ ಒಳಗೊಳಗೆ ನಗ್ತಾ ಇರ್ತಾಳೆ. ಹಲೋ ಮೇಡಮ್, ಹಾಯ್ ಕ್ಯೂಟ್ ಬೇಬಿ ಅಂತ ಶಂಕರ ಬರ್ತಾನೆ. ಭೂವಿ ಏನು ಮಾತಾಡದೆ ಶಂಕರನೇ ಗುರಾಯಿಸ್ತಿರ್ತಾಳೆ. ಆಗ ಅಕ್ಕ ಹೋಗಕ್ಕ ಒಂದ್ ಸ್ವಲ್ಪ ಕಾಫಿ ತಗೊಂಬ ಅಂತ ಹೇಳ್ತಿರ್ಬೇಕಾದ್ರೆ ಇವ್ರಿಗೆ ಯಾಕೆ ಕಾಫಿ, ಫೀಸ್ ಕೊಡಲ್ವಾ ಬಿಡು ಅಂತ ವಿಜಿ ಹೇಳ್ತಿರ್ಬೇಕಾದ್ರೆ ಚಿನ್ನೆ ಗುರಾಯಿಸ್ಕೊಂಡು ಶಂಕರ ನೋಡ್ತಾ ಇರ್ತಾನೆ. ಈಸಕ್ಕ ಹೋಗಕ್ಕ ಅಂತ ಗೌರಿ ಹೇಳ್ದಾಗ ಸರಿ ಆಯ್ತು ಬಿಡು ಕಾಫಿ ತಗೊಂಡ್ಬರ್ತೀನಿ ಅಂತ ವಿಜಿ ಅಲ್ಲಿಂದ ಹೋಗ್ತಾರೆ. ಕಾಫಿ ತಗೊಂಬಂದು ಶಂಕರಕ್ಕೆ ಕೊಡಕ್ಕೆ ಅಂತ ಹೋಗ್ತಾಳೆ. ಶಂಕರ ಕೈ ಹೊಡ್ತಾನೆ. ಶಂಕರನ್ ಕೈಗೆ ಕಾಫಿ ಕೊಡದೆ ಕೆಳಗಿಟ್ಟು ಬರ್ತಾಳೆ. ಈಗ ಶಂಕರ ತುಂಬಾ ಕೋಪ ಮಾಡ್ಕೊಂಡು ಎದ್ ನಿಂತ್ಕೊಂಡು ವಾಟ್ ಈಸ್ ದಿಸ್ ಸಸ್ಪೆಕ್ಟಿವ್ ಡಿಸಿ ಮೇಡಮ್, ಸಿಸ್ಟರ್ ಇನ್ ಬಿಹೇವಿಯರ್, ಐ ಡೋಂಟ್ ಯು ಲೈಕ್ ಇಟ್ ಹೇಳ್ತಾ ಇರ್ಬೇಕಾದ್ರೆ ಗೌರಿ ಬೇಜಾರ್ ಮಾಡ್ಕೊಂಡು ಎದ್ ನಿಂತ್ಕೊಂಡು ಶಂಕರನ್ ಮುಖಾನೆ ನೋಡ್ತಾ ಇರ್ತಾಳೆ. ಶಂಕರ ಬೇಜಾರಿಂದ ಹೇಳ್ತಾ ಇರ್ತಾನೆ, ಏನ್ ಡಿಸಿ ಮೇಡಮ್ ಈ ತರ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ, ಲಕ್ಷಾಂತರ ಜನ ನಿಂತಿದ್ದಾರೆ, ಅದ್ರಲ್ಲಿ ನಾನು ನಿಮ್ಗೋಸ್ಕರ ಮಾಡೋದಕ್ಕೆ ಅಂತ ಬಂದ್ರೆ ಈ ತರ ನಿಮ್ ಸಿಸ್ಟರು ನಮಗ್ ರೆಸ್ಪೆಕ್ಟ್ ಕೊಡೋದು, ಬಾಯ್ಸ್ ಲೆಟ್ ಮೀ ಲೀವ್ ಅಂತ ಹೇಳಿ ಹೋಗಕ್ಕೆ ಶುರು ಮಾಡ್ತಾರೆ. ವಾಪಸ್ ಹೋಗ್ತೀವಿ ಅಂತ ಹೋಗ್ತಾ ಇರ್ಬೇಕಾದ್ರೆ ನೋ 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 ಹೋಗ್ಬೇಡಿ ಪ್ಲೀಸ್ ಆಯ್ತಾ, ನಮ್ಮ ಅಕ್ಕಂಗೆ ನಾನ್ ಬುದ್ಧಿ ಹೇಳ್ತೀನಿ, ಅಕ್ಕಂಗೆ ಡ್ಯಾನ್ಸ್ ಅಂದ್ರೆ ಇಷ್ಟ ಇಲ್ಲ, ಆದ್ರೆ ನನಗ್ ಅಗತ್ಯ ಇದೆ, ಅದಕ್ಕೋಸ್ಕರ ನಾನು ಸಹಿಸ್ಕೊಂತೀನಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ಇಟ್ಸ್ ಓಕೆ ಓನ್ಲಿ ಬಿಕಾಸ್ ಯು ರಿಕ್ವೆಸ್ಟಿಂಗ್ ನಾವು ನಾನು ಉಳ್ಕೊಂಡಿದ್ದೀನಿ, ಇಟ್ಸ್ ಓಕೆ ಪರವಾಗಿಲ್ಲ ಅಂತಂದಾಗ ಓಕೆ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ ಅಷ್ಟೇ ಸಾಕು, ನೀವು ಸೋಷಿಯಲ್ ಸರ್ವಿಸ್ ಡಿಸಿ ಅಲ್ವಾ ಅದಕ್ಕೋಸ್ಕರ ನಾನು ಅಡ್ಜಸ್ಟ್ ಮಾಡ್ಕೊಂತೀನಿ. ಶಂಕರ ಹೇಳ್ತಾ ಇರ್ತಾನೆ ಥ್ಯಾಂಕ್ ಯು ಸರ್. ಹಾಗಾದ್ರೆ ಇವರೆಲ್ಲ ಯಾರು ಅಂದಾಗ ಇವನು ನನ್ನ ಬಲಗೈ ಬಂಟ, ನನ್ನ ಎಡಗೈ ಬಂಟ ಅಂತ ಹೇಳ್ತಾನೆ. ಹಾಗಾದ್ರೆ ಇವ್ರು ಯಾರು ಅಂದಾಗ ಇವನು ನನ್ನ ಸೋಷಿಯಲ್ ಮೀಡಿಯಾನ ಹ್ಯಾಂಡ್ಲ್ ಮಾಡೋನು, ಇವರೆಲ್ಲ ನನ್ನ ವರ್ಕರ್ಸ್ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಹಾಗಾದ್ರೆ ಡ್ಯಾನ್ಸ್ ನ ಯಾವಾಗ ಹೇಳ್ಕೊಡ್ತೀರಾ ಸರ್ ಅಂತ ಗೌರಿ ಕೇಳ್ತಾಳೆ. ಶಂಕರ ಹೇಳ್ತಾನೆ ನಿಮಗೆ ಡ್ಯಾನ್ಸ್ ನ ಯಾವಾಗಾದ್ರೂ ಎಲ್ಲಾದ್ರೂ ಹೇಗಾದ್ರೂ ಹೇಳ್ಕೊಡಕ್ಕೆ ರೆಡಿ ಇದೀನಿ ಅಂತ ಅಂದಾಗ ಆಯ್ತು ಸರ್ ಹಾಗಾದ್ರೆ ಇವಾಗ್ಲೇ ಹೇಳ್ಕೊಡಿ ಅಂತ ಗೌರಿ ಹೇಳ್ದಾಗ ಓಕೆ ಓಕೆ ಅಂತ ಹೇಳ್ತಾ ಇರ್ತಾನೆ. ಹೀಗೆ ಅವ್ರ ಅಸಿಸ್ಟೆಂಟ್ ಬಂದ್ಬಿಟ್ಟು ಸರ್ ಫೋನ್ ಬರ್ತಿದೆ ಅಂತ ಕೊಡ್ತಾನೆ. ಸ್ಪೀಕಿಂಗ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಭೈರಾದೇವಿ ಫೋನ್ ಮಾಡಿರ್ತಾಳೆ. ಯಾಕ್ಲ ಮಗ ಏನಾಯ್ತಲ್ಲ ಭೈರವ, ಯಾಕಿಂಗ್ ಮಾತಾಡ್ತಾ ಇದೀಯ ಅಂತ ಕೇಳ್ತಾಳೆ. ನಥಿಂಗ್. ಆಗ ಶಂಕರ ಐ ಕಾಲ್ ಅರ್ಜೆಂಟ್ ಇಂಪಾರ್ಟೆಂಟ್ ಅಂತ ಹೇಳಿ ಅಲ್ಲಿಂದ ಓಡೋಗ್ತಾ ಇರ್ತಾನೆ. ನಮ್ಮ ಬಾಸ್ಗೆ ಪೋಲಿಕಾರ್ನಿಯಾದಿಂದ ಕಾಲ್ ಬರ್ತಾ ಇದೆ, ಅದಕ್ಕೋಸ್ಕರ ಹೋಗಿದ್ದಾರೆ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಅಸಿಸ್ಟೆಂಟ್ ಗಳು ಹೇಳ್ತಾ ಇರ್ತಾರೆ. ಆಗ ಶಂಕರ ಈಚೆ ಬಂದು ಹೇಳವ ಅದೇನು ಅಂತಂದಾಗ ಅದ್ಯಾಕ್ಲ ಮಗ ಪೊಯ್ಯ ಅಂತ ಮಾತಾಡ್ತಾ ಇದ್ದೆ, ಗಿರ್ಲಿ ನೀನ್ ಏನು ಕಾಲ್ ಮಾಡ್ದೆ ಹೇಳವ ಅಂದಾಗ ನೀನೆಲ್ಲೇ ಇದ್ರು ಬೇಗ ಮನೆಗ್ ಬಾರ್ಲಾ ಅಂತಂದಾಗ ಯಾಕವ್ವ ಶಂಕರ ಕೇಳ್ತಾನೆ. ನಂಗೊಂದು ಎಂಗೇಜ್ಮೆಂಟ್ಗೆ ಬಟ್ಟೆ ತರಕ್ ಹೋಗ್ಬೇಕು, ಅದಕ್ಕೆ ಬೇಗ ಬಾರಪ್ಪ ಭೈರವ ಅಂತ ಭೈರಾದೇವಿ ಕರೀತಾಳೆ. ಏನವ್ವ ಬಟ್ಟೆ ತರಕ್ಕೂ ನನ್ನೇ ಕರಿತಾ ಇದ್ದೀರಾ, ಮನೇಲಿ ಯಾರು ಹೋಗಿ ತರ್ಬೋದಲ್ವಾ, ಕೆಲ್ಸ ಐತೆ ಅಂತ ಕಂಡ್ಲಾ, ಅದಕ್ಕೆ ನೀನೇ ಹೋಗಿ ಬರ್ಬಾರೋ ಭೈರವ ಅಂತ ಭೈರಾದೇವಿ ಕರೀತಾಳೆ. ನಂಗೆ ಹೊಸಿ ಕೆಲ್ಸ ಐತೆ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಮಗ ನೀನ್ ಹಿಂಗ್ ಮಾತಾಡ್ತಿದ್ಯಾ, ಆ ಗಂಗಾ ಒಪ್ಕೊಂಡಿರೋದೇ ಹೆಚ್ಚು, ಆದಷ್ಟು ಬೇಗ ಎಂಗೇಜ್ಮೆಂಟ್ ನ ಮಾಡಿ ಮುಗ್ಸೋಣ. ಭೈರಾದೇವಿ ಹೇಳ್ದಾಗ ಸರಿ ಬಿಡವ ನೀನ್ ಹೇಳ್ತಿರೋದು ದಿಟನೇ, ಆದಷ್ಟು ಬಿರ್ನೆ ಬರ್ತೀನಿ, ಅವಳನ್ನ ರೆಡಿ ಆಗೋದಿರ ಕೇಳು ಅಂತ ಹೇಳಿ ಫೋನ್ ಕಟ್ ಮಾಡಿ ಒಳಗಡೆ ಬರ್ತಾನೆ ಶಂಕರ. ಕಡೆ ಫೋನ್ ಕಟ್ ಆದ್ಮೇಲೆ ಭೈರಾದೇವಿ ಯೋಚನೆ ಮಾಡ್ತಿರ್ತಾಳೆ, ಅಲ್ಲ ನನ್ ಮಗ ಇಂಗ್ಲಿಷ್ ನಲ್ಲಿ ಏನೋ ಟುಸ್ಸು ಪುಸ್ಸು ಅಂತಿದ್ನಲ್ಲ, ಇವನು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ನ ನಾನು ಕೇಳಿಸ್ಕೊಂಡೇ ಇಲ್ಲ, ಏನೋ ಮೀಟಿಂಗ್ ಅಂತ ಬೇರೆ ಅಂತಾನೆ, ಹೋಗ್ಲಿ ಬಿಡು ಒಟ್ನಲ್ಲಿ ಎಲ್ಲಾರ ಹೋಗ್ಲಿ ಏನಾರ ಮಾಡ್ಕೊಂಡ್ಲಿ, ನಲ್ಲಿ ನನ್ ಕೆಲ್ಸ ಆಗ್ಬೇಕು, ಇವ್ರಿಬ್ರು ಒಟ್ಟಿಗೆ ಶಾಪಿಂಗ್ ಮಾಡಕ್ಕೆ ಕಳಿಸ್ಬೇಕು, ಆಮೇಲೆ ಜನ ಇವ್ರ ಫೋಟೋಗಳು ನೋಡಿ ನೂರಾರು ಮಾತಾಡ್ಬೇಕು, ಫೋಟೋನೆಲ್ಲ ಮದ್ವೆ ಹುಡುಗನ್ ಕಳಿಸ್ಬೇಕು, ಹುಡುಗ ಇದನ್ನೆಲ್ಲ ನೋಡಿ ಮದ್ವೆನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಖುಷಿಯಿಂದ ಹೇಳ್ಕೊಂತಾ ಇರ್ತಾಳೆ ಭೈರಾದೇವಿ. ಶಂಕರ ಒಳಗಡೆ ಬಂದು ಸಾರಿ ಐ ರಿಯಲಿ ಸಾರಿ,
ಐ ಕಾಲ್ ಫ್ರಮ್ ಅರ್ಜೆಂಟಿಂದ ಅಂತ ಹೇಳ್ತಿರ್ಬೇಕಾದ್ರೆ ಏನು ಅರ್ಜೆಂಟಿಂದ? ಗೌರಿ ಶಾಕ್ ಆಗಿ ಕೇಳ್ತಾ ಇರ್ತಾಳೆ. ನೋಡಿದ್ರೆ ಕ್ಯಾಲಿಫೋರ್ನಿಯಾದಿಂದ ಕಾಲ್ ಬಂತು ಅಂತ ಹೇಳ್ತಿದ್ರು ಅಂದಾಗ ಹಾಗೆ ಏನೇನೋ ಹೇಳಿ ಶಂಕರ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಅದು ನಮ್ಮ ಬಾಸ್ಗೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಕಂಟ್ರಿಯಿಂದ ಕಾಲ್ ಬರುತ್ತೋ ಹೇಳಕ್ಕಾಗಲ್ಲ. ವೆರಿ ವೆರಿ ಬಿಸಿ ಬಿಸ್ನೆಸ್ ಮ್ಯಾನ್, ವೆರಿ ಬಿಸಿ ಪರ್ಸನ್ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಅಂತ ಗೌರಿ ನಗ್ತಾ ಇರ್ತಾಳೆ. ಆಗ ಶಂಕರನ್ ಬಲಗೈ ಬಂಟ ಹೇಳ್ತಾ ಇರ್ತಾನೆ, ನಮ್ ಬಾಸ್ಗೆ ವುಡ್ಗಳು ಎಲ್ರು ಸಹ ಇವ್ರು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಇಲ್ಲ ನಮ್ ಬಾಸ್ ಹತ್ರನೇ ಡ್ಯಾನ್ಸ್ ಕಲಿತಾ ಇರೋದು ಅಂದಾಗ ಅವರಿಗೆ ತುಂಬಾನೇ ಖುಷಿಯಾಗಿ ಹೌದಾ ನಾನು ಹಾಗಾದ್ರೆ ಡ್ಯಾನ್ಸ್ ಹೇಳ್ಕೊಡ್ತೀರಾ ಕಲಿಬಹುದಾ ಅಂತ ಕೇಳ್ತಾಳೆ. ಆಗ ಶಂಕರ ಏನಿದೆ ನಮ್ ಪ್ಲಾನ್ ಅಂತ ಕೇಳ್ತಾ ಇರ್ತಾನೆ. ಅಸಿಸ್ಟೆಂಟ್ ಹೇಳ್ತಾ ಇರ್ತಾನೆ ಸಾರಿ ನಮ್ ಬಾಸು ಇವತ್ತು ತುಂಬಾ ಬಿಸಿ ಇದಾರೆ ಆಗಲ್ಲ ಅಂದಾಗ ಛೇ ನಮ್ ಡಿಸಿಗೆ ಡಿಸಪಾಯಿಂಟ್ ಆಯ್ತಲ್ಲ, ಫೇಸ್ ನೋಡು ಎಷ್ಟು ಡಲ್ ಆಗಿದೆ ಹೇಳ್ತಾ ಇರ್ತಾನೆ. ಸಾರಿ ಡಿಸಿ ಮೇಡಮ್, ನಾಳೆಯಿಂದ ಬಂದು ನಿಮಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮನೆಗೆ ಬಂದು ಹೇಳ್ಕೊಡ್ತೀನಿ ಅಂದ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ನೀವು ಡ್ಯೂಟಿ ಮುಗಿಸ್ಕೊಂಬಂದ್ಮೇಲೆ ನೈಟ್ ಬಂದು ಹೇಳ್ಕೊಟ್ರೆ ಇನ್ನೂ ತುಂಬಾ ಒಳ್ಳೇದು. ವೆರಿ ನೈಸ್ ಅಂತ ಬಲಗೈ ಬಂಟ ಎಡಗೈ ಬಂಟ ಹೇಳ್ತಾ ಇರ್ತಾರೆ. ಬಂದ್ರ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸರಿ ಆಯ್ತು ಬರ್ತೀನಿ ಕಣವ ಅಂತ ಕೋಳಿ ಹೇಳ್ಬಿಡ್ತಾನೆ. ಆಗ ಗೌರಿ ತುಂಬಾನೇ ಶಾಕ್ ಆಗ್ತಾಳೆ. ಏನು ಬರ್ತೀನಿ ಕಣವನ ಅಂತ. ಈ ಕಡೆ ವಿಜಿ ಮತ್ತೆ ಭುವಿ ಇಬ್ರು ಟೆನ್ಷನ್ ಮಾಡ್ಕೊಂತಾರೆ. ಚನ್ನರಾಯಪಟ್ಟಣದವನು, ಹೀಗೆ ಲೋಕಲ್ ಭಾಷೆನೂ ಬರುತ್ತೆ ಫಾರಿನ್ ಭಾಷೆನೂ ಬರುತ್ತೆ, ಅದಕ್ಕೋಸ್ಕರ ಅವನು ಈ ತರ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಗೌರಿ ವಾವ್ ನೀವು ಕನ್ನಡದವರ, ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಫಾರಿನ್ ಹೋಗಿ ಒಳ್ಳೆ ಕೆಲಸ ತಗೊಂಡು ಅವರು ಕನ್ನಡನೇ ಮರ್ತ್ ಬಿಡ್ತಾರೆ, ಆದ್ರೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ ಅಂದಾಗ ಮಾತೃ ಭಾಷೆನೇ ನಮ್ ಕನ್ನಡ ಭಾಷೆ, ಕನ್ನಡವೇ ನಮ್ಮಮ್ಮ ಅಂತ ಕೋಳಿ ಹೇಳ್ತಾನೆ. ಗೌರಿ ಖುಷಿ ಪಡ್ತಾ ಇರ್ತಾಳೆ. ಸರಿ ಬನ್ನಿ ಹೋಗೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ಕಡೆ ಗೌರಿ ವಿಜಿ ಹೇಳ್ತಾ ಇರ್ತಾಳೆ, ಅಕ್ಕ ಈ ಡ್ಯಾನ್ಸ್ ಕಲಿಬೇಕು ಅಂತ ತುಂಬಾ ಇಷ್ಟ ಇತ್ತು, ಅದಕ್ಕೋಸ್ಕರ ಇವ್ರನ್ನ ಮನೆಗ್ ಬರಕ್ ಹೇಳ್ದೆ ಅಂತ ಗೌರಿ ಹೇಳ್ದಾಗ ಏನಾದ್ರೂ ಮಾಡ್ಕೊ ನಿನ್ ಸೇಫ್ಟಿಗೋಸ್ಕರ ಹೇಳ್ದೆ, ನಿನ್ ಖುಷಿ. ವಿಜಿ ಹೇಳ್ದಾಗ ಹೋಗಕ್ಕ ಯಾವಾಗ ನೋಡಿದ್ರು ಹೀಗೆ ಹೇಳ್ತೀಯಾ ಅಂತ ಭುವಿನೂ ಸಹ ನಿಮ್ ಇಷ್ಟ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಬೇಕಂತ ಭೈರಾದೇವಿ ಕರೆಸ್ಕೊಂಡು ನಿನ್ ಜೊತೆ ನೀನು ಹೋಗು ಶಾಪಿಂಗ್ ಮಾಡಕ್ಕೆ, ಸೀರೆ ಒಡವೆ ಎಲ್ಲ ತುಂಬಾ ಜೋರಾಗಿರ್ಬೇಕು, ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಂಬಾ, ಭೈರವಂಗ್ ತೋರ್ಸು, ಭೈರವ ತುಂಬಾ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾನೆ ಅಂತ ಭೈರಾದೇವಿ ಹೇಳ್ತಿರ್ಬೇಕಾದ್ರೆ ನಂಗ್ ಬರಲ್ಲ ಕಣವ ಅಂದಾಗ ಯಾಕೆ ಮಗನೆ ಈ ತರ ಮಾತಾಡ್ತಾ ಇದೀಯಾ, ಹೀಗೆ ತುಂಬಾ ಚೆನ್ನಾಗಿ ಸೆಲೆಕ್ಷನ್ ಮಾಡಕ್ಕೆ ಬರುತ್ತೆ, ನಿನ್ ಹೆಂಡತಿ ವಿಷಯದಲ್ಲಿ ನೀನ್ ಸೆಲೆಕ್ಷನ್ ಮಾಡಕ್ಕೆ ಬರ್ದೇ ಇರ್ಬೋದು, ವಿಷಯದಲ್ಲೆಲ್ಲ ತುಂಬಾ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತೀಯ ಅಂತ ಹೇಳ್ತಾ ಇರ್ತಾಳೆ. ಗಂಗಾ ದುಡ್ಡಿಗೆ ಯೋಚನೆ ಮಾಡ್ಬೇಡವ, ಒಳ್ಳೆ ಸೀರೆ ತಗೋ ಅಂತ ಹೇಳಿ ಕಳಿಸ್ತಾರೆ. ಅಷ್ಟರಲ್ಲಿ ಸುನಂದ ಬಂದು ನೀವಿಬ್ರೇ ಹೋಗೋದು ಸರಿ ಇಲ್ಲ, ನಾನ್ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸುನಂದ ಹೊರಡ್ಬೇಕು ಅನ್ನೋ ಅಷ್ಟರಲ್ಲಿ ಗಂಗಾ ಕಣ್ಸನ್ನೆ ಮಾಡಿ ದೇವಿಗೆ ಹೇಳ್ತಿರ್ಬೇಕಾದ್ರೆ ಭೈರಾದೇವಿ ಸುನಂದ ಇವಾಗ ಹೋಗೋದ್ ಬೇಡವಾ, ಇನ್ನು ನಿಶ್ಚಿತಾರ್ಥ ಅಲ್ವಾ ಇದು, ಹೋಗಿ ಬಟ್ಟೆ ತಕೊಂಬರ್ಲಿ, ಬಟ್ಟೆ ತೆಗಕ್ಕೆ ನಾವು ಮನೆ ಮಂದಿ ಎಲ್ಲ ಹೋಗೋಣ ಸಮಾಧಾನ ಮಾಡ್ತಾ ಇರ್ತಾಳೆ. ಭೈರಾದೇವಿ ಸುನಂದನ್ನ ಉಳಿಸ್ಕೊಂಡಾಗ ಗಂಗಾ ಖುಷಿಯಿಂದ ಭೈರವನ್ ಕರ್ಕೊಂಡು ಶಾಪಿಂಗ್ ಹೋಗ್ತಾಳೆ. ಹೀಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.